ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ಯೇಸು ಕ್ರಿಸ್ತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ಈ ಅನುದಿನದ ಧ್ಯಾನ ನಿಮ್ಮೆಲ್ಲರ ಮುಂದೆ ತರುತ್ತಾ ಇದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನರು ಕಾದುಕೊಂಡು ವೀಕ್ಷಿಸುತ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಇನ್ನು ಕೆಲವರು ನೀವು ಬೇರೆ ದೇಶದಲ್ಲಿದ್ದವರು ಕೂಡ, ನಿಮಗೆ ಸಮಯ ಅನುಕೂಲವಿಲ್ಲದಿದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳ ಮೇರೆಗೆ ನೀವು ಬೆಳಗ್ಗೆ 7 o'clock ನೋಡದಿದ್ರೂ ಸಹ ಮತ್ತೊಂದು ಸಮಯದಲ್ಲಿ ಖಂಡಿತವಾಗಿಯೂ ಸಾಯಂಕಾಲದೊಳಗಾಗಿ ನೋಡ್ತಾ ಇದ್ದೀರೆಂದು, ಆಧ್ಯಾತ್ಮಿಕ ಬಲಗೊಳ್ಳುತ್ತಾ ಇದ್ದೀರೆಂದು ತಿಳಿಸುತ್ತಾ ಇರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಬಹಳ ವಂದನೆಗಳು. ನೀವು ನೋಡುವಾಗ ತಾನೇ ನೀವು ಆಶೀರ್ವದಿಸಲ್ಪಟ್ಟು ಆಧ್ಯಾತ್ಮಿಕವಾಗಿ ಬಲಪಡುವಾಗ ತಾನೇ ಕರ್ತನಿಗಾಗಿ ನಾವು ಪಟ್ಟ ಪ್ರಯಾಸ ಪ್ರಯೋಜನವಾಗುತ್ತದೆ. ಖಂಡಿತವಾಗಿಯೂ ಕರ್ತನಲ್ಲಿ ನಮ್ಮ ಪ್ರಯಾಸ ವ್ಯರ್ಥವಾಗುವುದಿಲ್ಲವೆಂದು ಅರಿತು ಈ ಸೇವೆ ಮುಂದುವರಿಸುತ್ತಾ ಇದ್ದೇವೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಬನ್ನಿ, ದೇವರ ಸನ್ನಿಧಿಯಲ್ಲಿ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿನ ಎಲ್ಲರೂ ಸಂತೋಷವಿದ್ದಂತೆ ಕಾಣಿಸಿಕೊಳ್ತಿದ್ದಾರಲ್ಲವೇ? ಹೊರಗೆ ಬಂದಾಗ ನಾವೆಲ್ಲರೂ ಕೂಡ ಒಂಥರ ಇರುತ್ತೇವೆ. ಒಂಥರ ಅಂದರೆ ಏನು ಕೊರತೆ ಇಲ್ಲದವರಾಗಿ, ಏನೋ ಘನ ಕಾರ್ಯ ಸಾಧಿಸಿರುವಂತೆ, ಬಹಳ ಸಂತೋಷವಿರುವಂತೆ ಹಾಗೆ ಕಾಣಿಸುತ್ತಾ ಇರ್ತೇವೆ. ಮುಖ್ಯವಾಗಿ ಬಹಳಷ್ಟು ಜನರು ಈ ದಿನಮಾನಗಳಲ್ಲಿ ನೋಡಿರಿ, ಅವರು ಒಂದು ಸೆಲೆಬ್ರಿಟೀಸ್ ಅಂತಾರೆ. ಅವರೆಲ್ಲ ಎಷ್ಟು ಆಡಂಬರದಿಂದ ಎಷ್ಟೋ ಜನರು ಅವರ ಸುತ್ತಲೂ ಬರ್ತಾರೆ, ಎಷ್ಟೋ ಒಂಥರ ಆರ್ಭಟಿಸುತ್ತಾ ಇರ್ತಾರೆ. ಅಬ್ಬಾ, ಎಷ್ಟು ಚೆನ್ನಾಗಿದ್ದಾರೆ ಅಂದ್ಕೊಳ್ತಾ ಇರ್ತೇವೆ. ಆದರೆ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಒಂದು ಕಳವಳ ಇದೆ ಅಂತೆ. ನಿಮಗೂ ಇದೆಯಾ? ನೋಡೋಣ ಬನ್ನಿ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 25ನೇ ವಚನ. ಕಳವಳವು ಏನಂತೆ? ಮನಸ್ಸನ್ನು ಕುಗ್ಗಿಸುವುದು. ಎಲ್ಲಿದೆ ಈ ಕಳವಳ? ಮುಖದಲ್ಲಿ ಕಾಣಿಸಲ್ಲ, ಹೊರಗೂ ಕೂಡ ಕಾಣಿಸಲ್ಲ. ಹೃದಯದೊಳಗೆ ಒಂದು ಕಳವಳ, ಒಂದು ಬಾಧೆ, ಒಂದು ಕೊರತೆ, ಒಂದು ಭಯ, ಒಂದು ಸಂದೇಹ. ಈ ದಿನಗಳಲ್ಲಿ ಸಂದೇಹಗಳಿವೆ ಬಹಳಷ್ಟು ಜನರಿಗೆ, ಹೌದಲ್ಲವೇ? ಗಂಡ ಹೆಂಡತಿಯರ ಮಧ್ಯದಲ್ಲಿ ಬಹಳ ಈ ಸಂದೇಹದ ಆತ್ಮ ಕಾರ್ಯ ಮಾಡಿ ಕುಟುಂಬಗಳನ್ನೇ ಒಡೆದಾಕ್ತಿದೆ. ಮನಸೊಳಗೆ ನೊಂದುಕೊಳ್ಳುತ್ತಾ ಹೊರಗೆ ಮಾತ್ರ ಏನೂ ಆಗಲಾರದಂತೆ ಇರ್ತಾರೆ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಕಳವಳ ಬಯಲಾಗುವುದಾದರೆ ಅದಕ್ಕೆ ಪರಿಹಾರ ದೊರಕುತ್ತದೆ, ಅದನ್ನು ಸರಿಪಡಿಸಿಕೊಳ್ಳಬಹುದು. ಆದರೆ ನಿಮ್ಮ ಮನಸ್ಸಲ್ಲಿರುವುದನ್ನು ಯಾರಿಗೂ ಹೇಳಿಕೊಳ್ಳಲಾರದೆ, ಕನಿಷ್ಠ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಲಾರದೆ, ಆತನ ಸನ್ನಿಧಿಯಲ್ಲಿ ಹೃದಯಭಾರ ಇಳಿಸಿಕೊಳ್ಳದಿದ್ದರೆ ಆ ಮನಸ್ಸಿನ ಕಳವಳ ಎನ್ನುವಂಥದ್ದು ನಿಮ್ಮನ್ನು ಕುಗ್ಗಿಸಿ ಬಿಡುತ್ತದೆ. ಈ ಕುಗ್ಗಿಸುವ ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಡಿಪ್ರೆಷನ್ ಅನ್ನುತ್ತಾರೆ. ಗತಕಾಲದ ಕೋವಿಡ್ ನಂತರ, ಅಂದರೆ 2021 ನಂತರ ಈ ರೀತಿ ಕುಗ್ಗಿ ಹೋದವರಲ್ಲಿ ನಿಜವಾಗ್ಲೂ ಎಷ್ಟು ಜನ ಕುಗ್ಗಿ ಹೋಗಿದ್ದಾರೆಂದು ಲೆಕ್ಕಿಸಿದಾಗ 40% ಹೆಚ್ಚಾಗಿದೆ ಅಂತೆ. ಅದಕ್ಕಿಂತ ಮುಂಚೆಯೇ ಹೆಚ್ಚಾಗಿತ್ತು. ಈಗ ಎಕ್ಸ್ಟ್ರಾ ಆಗಿ ಇನ್ನಷ್ಟು ಹೆಚ್ಚು ಶೇಕಡರಷ್ಟು ಮನುಷ್ಯರು ಭಯಕ್ಕೆ ಗುರಿಯಾಗುತ್ತಾ ಇದ್ದಾರಂತೆ, ಕಳವಳಗಳಿಗೆ ಗುರಿಯಾಗ್ತಿದ್ದಾರಂತೆ. ನಿಜವೇ ಅಲ್ಲವೇ? ಪ್ಯಾಂಡಮಿಕ್ ಹಿಂದೆ ನಂತರ ಪರಿಸ್ಥಿತಿಗಳು ಹೇಗೆ ಮಾರ್ಪಟ್ಟಿವೆ ನೋಡ್ತಾ ಇದ್ದೀರಲ್ಲವೇ? ಎಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಸಣ್ಣ ವ್ಯಾಪಾರ ಕಳೆದುಕೊಂಡಿದ್ದಾರೆ, ಎಷ್ಟೋ ಜನರು ತಮ್ಮ ಮನೆ ಯಜಮಾನರನ್ನು ಕಳೆದುಕೊಂಡಿದ್ದಾರೆ. ಎಷ್ಟು ವಿಧವಾದಂತಹ ಬದಲಾವಣೆಗಳು ಉಂಟಾದವು ನೋಡಿರಿ. ಆನಂತರ ಎಷ್ಟೋ ಕೊರತೆಗಳು ಮನುಷ್ಯರನ್ನು ಕಾಡಿಸಿ ಪೀಡಿಸುತ್ತಾ ಇವೆ. ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಕೆಲವೊಂದು ದೇಶಗಳು ದಿವಾಳಿ ಎದ್ದೇಳ್ತಿವೆ. ಕಾರಣ ಏನು? ಡಿಪ್ರೆಷನ್. ಮನುಷ್ಯರ ಹೃದಯದೊಳಗೆ ಕಳವಳ ಇದೆ. ಆ ಕಳವಳ ಯಾರಿಗೆ ಹೇಳಿಕೊಳ್ಳಬೇಕೆಂದು ಅವರಿಗೆ ಗೊತ್ತಾಗ್ತಿಲ್ಲ. ಈ ದಿನಮಾನಗಳಲ್ಲಿ ನಮ್ಮಂತಹ ಪಾಸ್ಟರ್ಗಳಿಗೆ ಹೇಳ್ಕೊಂಡ್ರೆ ಎಲ್ಲಿ ಅವರು ಎಲ್ಲರಿಗೆ ಹೇಳ್ತಾರೆ ಅಂದ್ಕೊಂಡು ಕೆಲವರು ದೈವ ಸೇವಕರ ಬಳಿಯಲ್ಲಿ ಕೂಡ ಹೇಳ್ಕೊಳ್ತಿಲ್ಲ. ಕೆಲವೊಂದು ದೇವಸೇವಕರು ಕೂಡ ಇದೇ ರೀತಿಯಾಗಿದ್ದಾರೆ ಬಿಡಿ. ಇತರರು ತಮ್ಮ ರಹಸ್ಯಗಳನ್ನು, ತಮ್ಮ ಭಾರಗಳನ್ನು ಹಂಚಿಕೊಂಡಾಗ ಅವುಗಳನ್ನು ಪಬ್ಲಿಕ್ ಮಾಡುವಂಥದ್ದು ಸರಿಯಲ್ಲ. ದೇವರ ಮಹಾಕೃಪೆಯಿಂದ ಇದುವರೆಗೂ ನಾನು
ಒಬ್ಬ ಮನುಷ್ಯನ ದುಸ್ಥಿತಿಯನ್ನಾಗಲಿ ಇಲ್ಲವೇ ಅವರ ಮನಸ್ಸಲ್ಲಿರುವ ಕಳವಳವನ್ನಾಗಲಿ ಅವರು ತಮ್ಮ ಸಮಸ್ಯೆಯನ್ನಾಗಲಿ ಹಂಚಿಕೊಂಡಾಗ ಅವರ ಹೆಸರು ಎತ್ತಿ ಅವರು ಈ ರೀತಿ ಅವರು ಆ ರೀತಿ ಎಂದು ಸ್ಟೇಜ್ ಮೇಲೆ ಪ್ರಸಂಗವಾಗಲಿ ಇಲ್ಲವೇ ಬಹಿರಂಗವಾಗಿ ಪ್ರಸಂಗ ಮಾಡುವುದಾಗಲಿ ಮಾಡಿಲ್ಲ ಪ್ರಿಯರೇ. ಅದು ತಪ್ಪು, ಮಾಡಬಾರದು. ಅದಕ್ಕೆ ಅಂಥವರಿಗಾಗಿ ಮಾಡುವ ಪ್ರಾರ್ಥನೆಗಳು ಮೈಕ್ನಲ್ಲಿ ಮಾಡಲಾರದೆ ವೈಯಕ್ತಿಕವಾಗಿ ಪ್ರಾರ್ಥಿಸುವಂಥದ್ದು ಬಹಳ ಅವಶ್ಯಕ. ಅಂಥವರ ಪ್ರಾರ್ಥನಾ ಮನವಿಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು. ಅದು ನಡೆಯುವಾಗಲೇ ಅವರಿಗೆ ನಾವು ಉಪಕಾರ ಮಾಡಿದವರಾಗ್ತೇವೆ. ಅವರು ಭಾರ ಹಂಚಿಕೊಳ್ಳುವಾಗ ಆ ಭಾರವನ್ನು ನಾವು ಒಂದು ಪ್ರಕಟಣೆಯಂತೆ ಎಲ್ಲರಿಗೂ ತಿಳಿಯಪಡಿಸಿದಾಗ ಮತ್ತಷ್ಟು ಹೆಚ್ಚು ಕುಗ್ಗಿ ಹೋಗ್ತಾರಲ್ಲವೇ? ಕೇಳಿ ಪ್ರಿಯರೇ, ಎಷ್ಟೋ ಜನರ ಹೃದಯದಲ್ಲಿ ಕಳವಳ ಇದೆ. ಎಷ್ಟೋ ಜನರ ಸಂಗತಿ ನಮಗ್ಯಾಕೆ ಬೇಕು ಬಿಡಿ. ನಿಮ್ಮ ಹೃದಯದಲ್ಲಿ ಕಳವಳ ಇದೆಯಾ? ತೀರದಂತಹ ಬಾಧೆ ಇದೆಯಾ? ಮಕ್ಕಳಿಲ್ವಲ್ಲ ಎಂಬ ಬಾಧೆ, ವಿವಾಹ ಆಗ್ಲಿಲ್ವಲ್ಲ ಎಂಬ ಬಾಧೆ, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಿಲ್ವಲ್ಲ ಎಂಬ ಬಾಧೆ, ನನ್ನ ಹೆಂಡತಿ ನನ್ನನ್ನು ಸರಿಯಾಗಿ ನೋಡಿಕೊಳ್ತಿಲ್ಲ, ಇದು ಅನೇಕರ ಕಂಪ್ಲೇಂಟ್ ಆಗಿದೆ ಈ ದಿನ. ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ, ನನ್ನ ಹೆಂಡತಿಗೆ ನನ್ನ ಬೆಲೆ ಏನೆಂದು ಗೊತ್ತಾಗ್ತಿಲ್ಲ. ಯಾರಿಗೆ ಹೋಗಿ ಹೇಳ್ಕೊಳ್ತಾರೆ ಹೇಳಿ? ಮನೆಗುಟ್ಟು ಹೊರಗಡೆ ರಟ್ಟು ಮಾಡಿಕೊಂಡ್ರೆ ನಿಮಗೆ ತಾನೇ ಬಾಧೆ. ಮಕ್ಕಳ ಕುರಿತಾದ ಬಾಧೆ, ಅಯ್ಯೋ ಮಗನು ಬೆಳೆದಿದ್ದಾನೆ, ಕೈಗೆ ಬರ್ತಾನಂದ್ಕೊಂಡ್ರೆ ದುಷ್ಟರ ಸಹವಾಸ ಮಾಡಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ, ಪ್ರೀತಿ ಪ್ರೇಮ ಅಂತ ಹೇಳಿ ರೋಡ್ ಮೇಲೆ ತಿರುಗಾಡ್ತಿದ್ದಾನೆಂದು ಎಷ್ಟು ಜನ ತಂದೆ ತಾಯಿ ದಿನ ಯಾರಿಗಾದ್ರೂ ಹೇಳ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಎಂದು ಮನಸ್ಸಲ್ಲೇ ಇಟ್ಕೊಂಡು ಎಷ್ಟೋ ನೊಂದುಕೊಳ್ತಿದ್ದಾರೆ. ಹೃದಯ ಕಳವಳಗೊಳ್ಳುತ್ತಿದೆ. ಹೃದಯದಲ್ಲಿರುವ ಬಾಧೆಗಳು ಹೃದಯದೊಳಗೆ ಇರುವುದಾದರೆ ಅದು ನಿಮ್ಮನ್ನು ಹಂತ ಹಂತವಾಗಿ ಕುಗ್ಗಿಸಿ ಬಿಡುತ್ತೆ. ಕುಗ್ಗಿ ಹೋಗುವಂಥದ್ದು ಅಂದರೆ ಡಿಪ್ರೆಷನ್ ಯಾಕೆ ಬರುತ್ತದೆ ಗೊತ್ತಾ? ಅದಕ್ಕೆ ಮುಖ್ಯವಾದ ಒಂದು ಕಾರಣ ಉಂಟು. ಅದರ ಬಗ್ಗೆ ಅನಲೈಸ್ ಮಾಡಿದಾಗ ತಿಳ್ಕೊಂಡದ್ದೇನೆಂದರೆ, ಒಂದು ಕೊರತೆ ಇರುವಾಗ, ಅದು ಯಾವುದೇ ಆಗಿರಬಹುದು, ಒಂದು ಕಡಿಮೆ ಇರುವಾಗ, ಆ ಒಂದು ಕಡಿಮೆ ಇರುವತನದಿಂದ ಅಥವಾ ಕೊರತೆ ಇರುವುದರ ನಿಮಿತ್ತ ಅದು ಇಲ್ವಲ್ಲ, ಪ್ರೀತಿ ಇಲ್ವಲ್ಲ, ನನಗೆ ಹಣ ಇಲ್ವಲ್ಲ, ನನಗೆ ಗರ್ಭಫಲ ಇಲ್ವಲ್ಲ, ನನ್ನನ್ನು ಲೆಕ್ಕಿಸುವವರು ಇಲ್ವಲ್ಲ ಎಂಬ ಒಂದು ಕೊರತೆ ಮನುಷ್ಯನನ್ನು ಕುಗ್ಗಿಸಿ ಬಿಡುತ್ತದೆ. ಈ ದಿನ ನಿಮ್ಮ ಕೊರತೆ ಏನಾಗಿದೆ? ಮನುಷ್ಯರು ನಮ್ಮ ಕೊರತೆಗಳನ್ನು ತೀರಿಸಲಾರರು, ಆದರೆ ಕರ್ತನು ನಮ್ಮ ಕೊರತೆಗಳನ್ನೆಲ್ಲ ತೀರಿಸುವಾತನಾಗಿದ್ದಾರೆ. ಎಷ್ಟು ಒಳ್ಳೆ ದೇವರು ನಮಗಿದ್ದಾರೆ ನೋಡಿ, ಎಂತಹ ಅದ್ಭುತನಾದ ದೇವರು ನಮಗಿದ್ದಾರೆ ನೋಡಿ. ನಿಮ್ಮ ಮನಸ್ಸಿನ ಕಳವಳವನ್ನೆಲ್ಲ ದೇವರಿಗೆ ಹಂಚಿಕೊಳ್ಳ್ರಿ. ಹನ್ನ ಮಕ್ಕಳಿಲ್ಲದಕ್ಕೆ ಮನಸ್ಸಲ್ಲಿ ಎಷ್ಟೋ ಕಳವಳಗೊಳ್ಳುತ್ತಾಳೆ. ಮನಸ್ಸಲ್ಲಿ ಅಳುತ್ತಲೇ ಇದ್ದಳು, ಅಳುತ್ತಲೇ ಆಲಯಕ್ಕೆ ಹೋಗ್ತಾ ಇದ್ದಳು, ತಿರುಗಿ ಬರುತ್ತಾ ಇದ್ದಳು. ಆದರೆ ಒಂದು ದಿನ ಎಷ್ಟೋ ಜನರಿಗೆ ಹೇಳ್ಕೊಳ್ತಾಳೆ, ಗಂಡನಿಗೆ ಹೇಳ್ಕೊಳ್ತಾಳೆ, ಆದರೆ ಗಂಡ ಆ ಕೊರತೆ ತೀರಿಸಲಿಕ್ಕಾಗಲಿಲ್ಲ. ಆದರೆ ಒಂದು ದಿನ ಆಕೆ ದೇವರ ಸನ್ನಿಧಿಗೆ ಹೋಗಿ ನೀರನ್ನೋ ಎಂಬುವಂತೆ ತನ್ನ ಹೃದಯವನ್ನು ಹೊಯ್ದುಕೊಂಡು ಪ್ರಾರ್ಥನೆ ಮಾಡಿದಳು. ಇನ್ನಷ್ಟೇ ಆ ಕಳವಳವೆಲ್ಲ ದೇವರ ಮುಂದೆ ಹಂಚಿಕೊಂಡಾಗ ಆ ದಿಗುಲು, ಆ ಡಿಪ್ರೆಷನ್, ಆ ಕುಗ್ಗಿಸುವಿಕೆಯಿಂದ ಆ ಕ್ಷಣವೇ ಬಿಡುಗಡೆ ಹೊಂದುತ್ತಾಳೆ. ಅಂದಿನಿಂದ ಆಕೆ ದುಃಖಮುಖಳಾಗಿ ಇರುವುದನ್ನು ಬಿಟ್ಟಳು ಎಂಬುದಾಗಿ ಬೈಬಲ್ ಹೇಳ್ತದೆ. ನೀವು ಮನಸ್ಸಲ್ಲೇ ಇಟ್ಕೊಂಡು ಕೊರಗುತ್ತಿರುವಂತಹ ವಿಷಯಗಳನ್ನು ಕರ್ತನ ಮುಂದೆ ಹೊಯ್ದುಕೊಳ್ಳಿರಿ. ಅಂದರೆ ಕರ್ತನಿಗೆ ಮೊರೆ ಇಡೀರಿ. ನನಗೆ ಮೊರೆ ಇಡುವವರನ್ನು, ನನಗೆ ನಿಜವಾಗ್ಲೂ ಮೊರೆ ಇಡುವವರನ್ನು ನಾನು ಸಮೀಪವಾಗಿಯೇ ಇದ್ದೇನೆ ಎಂದು ಕರ್ತನು ಹೇಳ್ತಾರೆ. ನಿಜವಾಗ್ಲೂ ಮೊರೆ ಇಡುವುದಂದ್ರೆ ಏನು? ನಾವು ಮೊರೆ ಇಡುವಾಗ ಮೇಲಿನ ಮಾತಿಗೆ ಮಾತ್ರ ಮೊರೆ ಇಡಲಾರದೆ ಅಂತರಂಗದಿಂದ ಮೊರೆ ಇಡಬೇಕು. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಕೀರ್ತನೆಗಳು 145:18 ವಚನ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು, ಅಂದರೆ ಯೆಹೋವನು ಹತ್ತಿರವಾಗಿಯೇ ಇದ್ದಾನೆ. ಆತನಿಗೆ ಮೊರೆ ಇಡುವಂತಹ ಎಲ್ಲರಿಗೆ, ನಿಜವಾಗ್ಲೂ ಮೊರೆ ಇಡುವಂಥವರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ನೋಡಿ ಪ್ರಿಯರೇ, ನಮ್ಮ ಮಾತಿನ ಪ್ರಾರ್ಥನೆ ಅಲ್ಲ. ಮೊರೆ ಅನ್ನುವಾಗ ಅದು ಹೃದಯದೊಳಗಿಂದ ಬರುತ್ತೆ, ಹೊಟ್ಟೆಯೊಳಗಿಂದ ಬರುತ್ತೆ. ಆ ಹೃದಯದಲ್ಲಿರುವ ಕಳವಳವೆಲ್ಲ ಆ ಮೊರೆಗೆ, ಅಂದರೆ ಆ ರೀತಿ ಮೊರೆ ಇಡುವಾಗ ಅವುಗಳಲ್ಲಿ ಏನು ದೊಡ್ಡ ಪದಗಳು, ವಚನಗಳು ಇರಲ್ಲ, ಯಾವ ಗ್ರಾಮರ್ ಇರಲ್ಲ, ಪದ ಸಂಚಲನ ಇರಲ್ಲ. ಆ ಹೃದಯದೊಳಗಿರುವ ಆವೇದನೆ, ಆ ಮನೋವೇದನೆ, ಆ ದುಃಖ,
ದೇವರಿಗೆ ಮೊರೆಯಿಡುವುದಾದರೆ, ನಿಜವಾಗ್ಲೂ ಮೊರೆಯಿಡುವುದಾದರೆ ಆತನು ಅಂಥವರಿಗೆ ಸಮೀಪವಾಗಿಯೇ ಇದ್ದಾನೆ. ಅಂಥವರಿಗೆ ಭಯಪಡಬೇಡಿರಿ ಅನ್ನುತ್ತಾನೆ. ಆತನ ಮಾತು ನಮಗೆ ಬಹಳ ಧೈರ್ಯವನ್ನುಂಟು ಮಾಡುತ್ತವೆ. ಎಷ್ಟೋ ವೇದನೆಯೊಂದಿಗೆ ಯೇಸುವಿನ ಬಳಿಗೆ ಬಂದವರನ್ನು ಯೇಸು ಹೇಳಿದ್ದೇನು? ಸಮಾಧಾನದಿಂದ ಹೋಗಿರಿ, ನಿಮ್ಮ ನಂಬಿಕೆಯೇ ನಿಮ್ಮನ್ನು ರಕ್ಷಿಸಿತು ಅಂದಿದ್ದಾರೆ. ಈ ದಿನವೂ ಕೂಡ ಪ್ರತಿ ಸಾರಿ ನಮ್ಮ ಭಾರದೊಂದಿಗೆ ನಾವು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರುವಾಗ ನಮ್ಮ ಅಂತರಂಗವನ್ನೆಲ್ಲ ಹರಿದುಕೊಳ್ಳಬೇಕು ಎಂದು ಬೈಬಲ್ ಹೇಳ್ತದೆ. ನಿಮ್ಮ ವಸ್ತ್ರವನ್ನಲ್ಲದೆ ನಿಮ್ಮ ಹೃದಯವನ್ನು ಹರಿದುಕೊಳ್ಳಿರಿ ಎಂದು ಹೇಳುತ್ತೆ. ನಿಮ್ಮ ಹೃದಯದ ಭಾರ ನೀರನ್ನು ಎಂಬಂತೆ ಆತನ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳಿರಿ. ಎಷ್ಟು ಕಾಲ ಆ ಡಿಪ್ರೆಷನ್ನಲ್ಲಿ ಇರ್ತೀರಿ? ಎಷ್ಟು ಕಾಲ ಅದೇ ದಿಗುಲು, ಬಾಧೆ, ಅದರಲ್ಲಿ ವರ್ಷಗಳವರೆಗೂ ಬದುಕುತ್ತೀರಿ? ಒಂದು ಸಾರಿ ವಾಮಿಟ್ ಮಾಡಿಬಿಟ್ಟು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಬಿಡಿರಿ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಅಂದರೆ ದಯೆಯುಳ್ಳ ಮಾತು ನಮ್ಮ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುತ್ತದೆ. ಈ ದಿನ ದೇವರ ವಾಕ್ಯ ಕೇಳುತ್ತಿರುವಂತಹ ನಿಮಗೆ ಪ್ರತಿದಿನ ಈ ದೇವರ ವಾಕ್ಯದೊಳಗಡೆ ಇರುವಂತಹ ದಯೆಯುಳ್ಳ ಮಾತುಗಳನ್ನು, ಗುಡ್ ವರ್ಡ್ಸ್ ಅಂತ ಇಂಗ್ಲಿಷ್ ಬೈಬಲಲ್ಲಿದೆ, ಒಳ್ಳೆ ಮಾತುಗಳು, ಪ್ರೋತ್ಸಾಹದ ಮಾತುಗಳು, ದಾರಿ ತೋರಿಸುವ ಮಾತುಗಳು, ಆದರಿಸುವ ಮಾತುಗಳು, ಪರಿಶುದ್ಧ ಸತ್ಯವೇದದಲ್ಲಿರುವ ವಾಕ್ಯಗಳೆಲ್ಲ ನಮಗೆ ಧೈರ್ಯ ಕೊಡುವಂತಹ ಮಾತುಗಳೇ ಆಗಿವೆ. ಆ ಯೇಸು ನುಡಿದಿರುವಂತಹ ಪ್ರತಿಯೊಂದು ನುಡಿ ನಮ್ಮ ಹೃದಯವನ್ನು ಆದರಿಸುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯವನ್ನು ಕೇಳಿರಿ. ಯಾರೊಬ್ಬರಿಗೂ ನಿಮ್ಮ ರಹಸ್ಯಗಳನ್ನು, ಹೃದಯ ರಹಸ್ಯಗಳನ್ನು ಹೇಳುವ ಅಗತ್ಯವಿಲ್ಲ. ನಿಮ್ಮ ಹೃದಯ ರಹಸ್ಯಗಳನ್ನು ಅರಿತಿರುವ ಯೇಸು, ನಿಮ್ಮ ಕೊರತೆಯನ್ನು ಅರಿತಿರುವ ಯೇಸು ತನ್ನ ವಾಕ್ಯದ ಮುಖಾಂತರ ನಿಮಗೆ ಧೈರ್ಯಗೊಳಿಸುತ್ತಾರೆ, ನಿಮ್ಮನ್ನು ಆದರಿಸುತ್ತಾರೆ, ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಕೆಲವರು ಹಾಗೆಯೇ ಹೇಳ್ತಾರೆ, ದೇವರ ವಾಕ್ಯ ಕೇಳ್ತಿರುವಾಗ ದೇವರು ನನ್ನೊಂದಿಗೇ ಮಾತಾಡುವಂತೆ ಅನಿಸುತ್ತೆ, ನನ್ನ ವಿಷಯವೇ ಮಾತಾಡ್ತಿರುವಂತೆ ಅನಿಸುತ್ತೆ, ನನ್ನ ಸ್ಥಿತಿಯನ್ನೇ ದೇವರು ತಿಳಿಸುತ್ತಿದ್ದಾರೆ ಅನ್ನುತ್ತಾರೆ. ಹೌದು, ಖಂಡಿತವಾಗಿಯೂ ವಾಕ್ಯ ದೇವರ ಇಬ್ಬಾಯಿ ಕತ್ತಿಯಾಗಿದೆ. ಇಬ್ಬಾಯಿ ಕತ್ತಿಗಿಂತಲೂ ಹದವಾದದಾಗಿದೆ, ಚೂಪಾಗಿದೆ. ಹೃದಯ ಅಂತರಾಳದ ಯೋಚನೆಗಳನ್ನು ಪರಿಶೀಲಿಸಿ ತಪ್ಪದೆ ದೇವರ ವಾಕ್ಯ ನಮಗೆ ಮೇಲನ್ನೇ ಉಂಟು ಮಾಡ್ತವೆ. ಅದಕ್ಕೆ ನಮ್ಮ ಹೃದಯಗಳನ್ನು ತೆರೆದು ಪ್ರಾರ್ಥನೆ ಮಾಡಬೇಕು, ಮೊರೆ ಇಡಬೇಕು. ಬಿಟ್ಟು ಬಿಡಲಾರದೆ ಹೃದಯದೊಳಗಿಂದ ದೇವರ ಸನ್ನಿಧಿಯಲ್ಲಿ ಒಂದು ವಿಷಯವನ್ನು ಹಂಚಿಕೊಳ್ಳುವಾಗ, ಇಲ್ಲವೇ ಮೊರೆ ಇಡುವಾಗ ದೇವರು ದಯವುಳ್ಳ ಮಾತಿನಿಂದ ಮಾತಾಡ್ತಾರೆ. ಅಮ್ಮ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಆ ಪಾಪಾತ್ಮಳು ರೋಧಿಸುತ್ತಿರುವಾಗ ಯೇಸು ಆಕೆಗೆ ಹೇಳ್ತಾರಲ್ಲವೇ, ಆತನು ಶಿಲುಬೆಯಲ್ಲಿ ನೇತಾಡುತ್ತಿರುವಂತಹ ಆ ಕಳ್ಳನಿಗೆ, ಯೇಸು, ನೀನು ರಾಜ್ಯ ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ, ಮರಣದ ಶಿಕ್ಷೆಯಿಂದ ಬಾಧೆ ಪಡುತ್ತಾ ಮೊರೆಟಾಗ ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂದು ಯೇಸು ಹೇಳಿದಾರಲ್ಲವೇ. ಹಾಗಾಗಿ ಈ ದಿನ ನಿಮ್ಮ ಹೃದಯದ ಕಳವಳ ಏನೇ ಆಗಿರಬಹುದು, ನಿಮ್ಮ ಹೃದಯದ ಬಾಧೆ ಏನೇ ಆಗಿರಬಹುದು, ಮನಸ್ಸಲ್ಲೇ ನೊಂದುಕೊಳ್ಳುತ್ತಾ ವರ್ಷಗಳವರೆಗೂ ಹಂತ ಹಂತವಾಗಿ ಕುಗ್ಗಿ ಹೋಗ್ತಾ ಇರಬಹುದೇನೋ. ಈ ಡಿಪ್ರೆಷನ್ಗೆ ಒಳಗಾಗುವಂಥವರು, ಕುಗ್ಗಿ ಹೋದಂಥವರು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ವಸ್ತ್ರಗಳನ್ನು ಧರಿಸಿಕೊಳ್ಳಲ್ಲ, ಸರಿಯಾಗಿ ಎಲ್ಲರೊಂದಿಗೆ ಬೆರೆತುಕೊಂಡು ಸಂತೋಷವಾಗಿ ಬದುಕಲ್ಲ, ಒಬ್ಬಂಟಿಗರಾಗಿ ಕೂತ್ಕೊಂಡು ನರಳಾಡುವ ಸ್ಥಿತಿಯಲ್ಲಿರುತ್ತಾರೆ. ಅದು ಹಂತ ಹಂತವಾಗಿ ನಿಮ್ಮನ್ನು ಸೈತಾನನಿಗೆ ಸಮೀಪಗೊಳಿಸುತ್ತದೆ ಎಂದು, ಸೈತಾನನಿಗೆ ಅವಕಾಶ ಕೊಡಲು ಕಾರಣವಾಗುತ್ತದೆ ಎಂದು ಗುರುತಿಸಿ, ಸೈತಾನನ ಮಾತುಗಳಿಗೆ ಅಧೀನರಾಗದೆ, ನಿಮ್ಮ ಮನಸ್ಸಲ್ಲಿರುವಂತಹ ಕಳವಳಕ್ಕೆ ಕುಗ್ಗಿ ಹೋಗದೆ, ಕುಗ್ಗಿದವರನ್ನು ಎಬ್ಬಿಸುವ ದೇವರಿದ್ದಾರೆ ಎಂದು ನಂಬಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಒಂದಲ್ಲ ಒಂದು ಕಳವಳ ಪ್ರತಿ ಮನುಷ್ಯನನ್ನು ಹಿಡಿದು ಕಾಡಿಸಿ ಪೀಡಿಸುತ್ತಿರುವಾಗ ನಮ್ಮ ಕಣ್ಣೀರನ್ನು ಒರೆಸಿ ನಮಗೆ ಆದರಣೆ ಕೊಡುವುದಕ್ಕಾಗಿಯೇ ನೀವು ಈ ಲೋಕಕ್ಕೆ ಬಂದಿರುವುದರಿಂದ ಮುಚ್ಚುಮರೆಯಿಲ್ಲದೆ ನಮ್ಮ ಹೃದಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳುವುದಕ್ಕಾಗಿ, ನಮ್ಮ ಹೃದಯದಲ್ಲಿರುವ ಪರಿಸ್ಥಿತಿಯ ಮೇರೆಗೆ ನಿಮಗೆ ಮೊರೆಯಿಡುವುದಕ್ಕಾಗಿ, ಮೊರೆಯಿಟ್ಟು ಬಿಡುಗಡೆ ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ಯಾರ್ಯಾರು ಯಾವ ಯಾವ ರೀತಿಯ ಡಿಪ್ರೆಷನ್ ಒಳಗೆ ಈ ದಿನ ಇದ್ದಾರೆಂದು ನಿಮಗೆ ಗೊತ್ತು. ಅದು ಆರ್ಥಿಕ ವಿಷಯ ಆಗಿರ್ಬೋದು, ಕುಟುಂಬ ವಿಷಯ ಆಗಿರ್ಬೋದು, ಶರೀರ ಬಲಹೀನತೆಗಳಾಗಿರ್ಬೋದು, ಮನುಷ್ಯರು ಕೊಟ್ಟ ನಿಂದೆಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಎದುರಿಸುತ್ತಿರುವ ಪರಿಸ್ಥಿತಿಗಳಾಗಿರ್ಬೋದು, ಕುಗ್ಗಿ ಹೋಗಿರುವ ಪ್ರತಿಯೊಬ್ಬರನ್ನು ಈ ಸಮಯದಲ್ಲೇ
ನಿಮ್ಮ ಒಳ್ಳೆ ಮಾತಿನಿಂದ, ದಯವುಳ್ಳ ಮಾತಿನಿಂದ ಅಂಥವರನ್ನು ಆಧರಿಸಿರಿ. ನಾನಿದ್ದೇನೆ ಎಂದು ಹೇಳಿ ಭುಜ ತಟ್ಟಿದ್ರೆ ಸಾಕಲ್ಲವೇ? ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮನ್ನು ತಳ್ಳಿಬಿಡುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ಹೇಳಿದಿರಲ್ಲವೇ? ನೀವಿರುವಾತನಾಗಿರುವುದರಿಂದ ನಿಮ್ಮನ್ನು ಆಶ್ರಯಿಸುವಂತೆ ಸಹಾಯ ಮಾಡಿರಿ. ಈ ದಿನದಿಂದ ನಮ್ಮ ಹೃದಯಗಳಲ್ಲಿ ಆನಂದ ಒದಗಿಸಿರಿ ದೇವರೇ. ನಂಬಿಕೆಯನ್ನು ದಯಪಾಲಿಸಿರಿ. ಹೃದಯ ವೇದನೆಯಿಂದ ಬಿಡಿಸಲ್ಪಟ್ಟವರಾಗಿ ಶಾಂತಿ ಸಮಾಧಾನದಿಂದ ಬದುಕುವ ಹಾಗೆ ಪರಿಶುದ್ಧಾತ್ಮನ ಜೊತೆಯಿರುವಿಕೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೇ ಅದ್ಭುತ ಕಾರ್ಯ ಮಾಡುತ್ತಾರೆ. ಮತ್ತು ಈ ದಿನ ಬುಧವಾರವಲ್ಲವೋ? ಮಧ್ಯವಾರದ ಪ್ರಾರ್ಥನೆ ಕೂಟ ನಿಮ್ಮ ಸಭೆಯಲ್ಲಿರುವುದಾದರೆ ನೆನ್ಪಿಟ್ಕೊಂಡು ತಪ್ಪದೇ ನಿಮ್ಮ ಸಭೆಗಳಿಗೆ ಹೋಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ. ಮಾತ್ರವಲ್ಲದೆ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಅನೇಕರು ಆತ್ಮಿಕ ಬಲಗೊಳ್ಳುವಂತೆ ಈ ಕಾರ್ಯಕ್ರಮ ಇತರರಿಗೂ ಶೇರ್ ಮಾಡಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಪ್ಪದೇ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.